ಬಂಗಾರ ಅಂದ್ರೆ ಎಲ್ಲರಿಗೂ ಇಷ್ಟ. ಆದ್ರೆ ತೊಂದರೆ ಏನಪ್ಪಾ ಅಂದ್ರೆ ಬಂಗಾರದ ಬೆಲೆ ಈಗ ಗಗನಕ್ಕೇರಿದೆ. 1 ಗ್ರಾಮ್ ಬಂಗಾರದ ಬೆಲೆ 3,500-4 ಸಾವಿರಕ್ಕೆ ಹೋಗಿದೆ. ಇಂತಹ ಹೊತ್ತಲ್ಲಿ ಬಡವರು ಬಂಗಾರವನ್ನ ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ದುಡ್ಡಿರುವಂತ ಶ್ರೀಮಂತರು ಏನ್ ಮಾಡ್ತಾರೆ, ಅದೇ ಬಂಗಾರದ ಮೇಲೆ ಲಕ್ಷಗಟ್ಟಲೆ ಹಣವನ್ನ ಹೂಡಿಕೆ ಮಾಡ್ತಾರೆ. ಅದನ್ನ ನೋಡುವಾಗ ನಮ್ಮಂತವರಿಗೆ ಅನ್ಸುತ್ತೆ, ನನ್ನ ಹತ್ರನೂ ಲಕ್ಷಗಟ್ಟಲೆ ಹಣ ಇದ್ದಿದ್ರೆ ನಾನು ಸ್ವಲ್ಪ ಬಂಗಾರದ ಮೇಲೆ ಹೂಡಿಕೆ ಮಾಡಬಹುದಿತ್ತು ಅಥವಾ ಬಂಗಾರವನ್ನ ಕೊಳ್ಳಬಹುದಿತ್ತು. ಆದ್ರೆ ಅಷ್ಟೊಂದು ಹಣ ಇಲ್ಲ. ನಮ್ಮ ಹತ್ರ ಇರೋ ಹಣ ಒಂದು 10 ಗ್ರಾಮ್ ಬಂಗಾರವನ್ನ ಕೊಳ್ಳಿಕ್ಕೂ ಆಗಲ್ಲ. ಬಂಗಾರದ ಅಂಗಡಿಗೆ ಚಿಕ್ಕದೊಂದು ಮೂಗುತಿ ತಗೊಳ್ಳಿಕ್ ಹೋದ್ರು 2,000-3,000 ರೂಪಾಯಿ ಬೇಕಾಗುತ್ತೆ. ಹಾಗಾಗಿ ಬಡವರಿಗೂ ಬಂಗಾರಕ್ಕೂ ಬಹಳ ದೂರ ಅನ್ನೋ ತರ ಆಗಿದೆ. ಆದ್ರೆ ನಾನು ನಿಮಗೆ ಈಗ ಒಂದು ಉಪಾಯವನ್ನ ಹೇಳ್ತೀನಿ. ಆ ಮೂಲಕ ನೀವು ನಿಮ್ಮ ಹತ್ರ ಬರೀ 100 ರೂಪಾಯಿ ಇದ್ರೆ ಅಷ್ಟಕ್ಕೇನೆ ಬಂಗಾರವನ್ನ ಖರೀದಿ ಮಾಡಬಹುದು. 100 ರೂಪಾಯಿಗೆ ಎಷ್ಟು ಬಂಗಾರ ಬರುತ್ತೆ ಅಷ್ಟು. ನಿಮ್ಮ ಅಕೌಂಟ್ ಅಲ್ಲಿ 10 ರೂಪಾಯಿ ಇದ್ರೂ ಅಷ್ಟಕ್ಕೂ ಬರುವಂತ ಇಷ್ಟು ಬಂಗಾರವನ್ನ ನೀವು ಖರೀದಿ ಮಾಡಬಹುದು. ಅದು ಕೂಡ 24 ಕ್ಯಾರೆಟ್ ಅಪರಂಜಿ ಬಂಗಾರ ಆಗಿರುತ್ತೆ. ನಾನ್ ಹೇಳ್ತಿರೋದ್ರಲ್ಲಿ ನೀವು ಬಂಗಾರವನ್ನ ಬರೀ ಖರೀದಿ ಅಷ್ಟೇ ಅಲ್ಲ, ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡಬಹುದು. ಇವತ್ತು ನೀವು 1 ಗ್ರಾಮ್ ಬಂಗಾರವನ್ನ ಕೊಂಡು ನಿಮ್ಮ ಲಾಕರ್ ನಲ್ಲಿ ಇಟ್ಕೊಂಡ್ರೆ ಮುಂದೊಂದು ದಿನ ಅದನ್ನ ನೀವು ಮಾರಿದ್ರೆ ನಿಮಗೆ ಅದರಲ್ಲಿ ಲಾಭ ಕೂಡ ಬರುತ್ತೆ. ಒಂದು ವೇಳೆ ನೀವು ಕೊಂಡು ಇಟ್ಟಂತ ಬಂಗಾರದ ಬೆಲೆ ಇಳಿದೋಯ್ತು, ಕಡಿಮೆ ಆಗಿತ್ತು ಅಂದ್ರೆ ಆ ಬಂಗಾರವನ್ನ ನೀವು ಮನೆಗೆ ತರಿಸ್ಕೊಳ್ಬಹುದು. ಇದೆಲ್ಲ ಆಗುತ್ತಾ? ಕೇವಲ 100 ರೂಪಾಯಿಯಲ್ಲಿ ನಾವು ಬಂಗಾರವನ್ನ ಕೊಳ್ಳಲಿಕ್ಕೆ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ಖಂಡಿತ ಆಗುತ್ತೆ. ಅದು ಹೇಗೆ ಅಂದ್ರೆ, ಕೆಲವೊಂದು UPI ಪೇಮೆಂಟ್ ಆಪ್ ಗಳಲ್ಲಿ ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡಬಹುದು ಅಥವಾ ಬಂಗಾರವನ್ನ ಖರೀದಿ ಮಾಡಬಹುದು. ಅಂತಹ ಆಪ್ ಗಳಲ್ಲಿ ಪ್ರಮುಖವಾದವು ಪೇಟಿಎಂ, ಗೂಗಲ್ ಪೇ ಮತ್ತು ಫೋನ್ ಪೇ. ಇವುಗಳಲ್ಲಿ ನಾವು ಹೇಗೆ ಹೂಡಿಕೆ ಮಾಡಬಹುದು ಅಥವಾ ಬಂಗಾರವನ್ನ ಖರೀದಿ ಮಾಡಬಹುದು ಅನ್ನೋದನ್ನ ನೋಡೋಣ. ಫೋನ್ ಪೇಯಲ್ಲಿ ಬಂಗಾರವನ್ನು ಖರೀದಿ ಮಾಡಲಿಕ್ಕೆ ಇಲ್ಲಿ ನನ್ನ ಹಣಕಾಸು ಅಂತ ಇದೆ ನೋಡಿ, ಅದರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಚಿನ್ನ ಅಂತ ನಿಮಗೆ ಒಂದು ಆಪ್ಷನ್ ಕಾಣಿಸುತ್ತೆ. ಅದರಲ್ಲಿ ಹೋಗಿ ಇಲ್ಲಿ ನಿಮಗೆ 2 ಆಪ್ಷನ್ ಇದೆ, ಸೇಫ್ ಗೋಲ್ಡ್ ಮತ್ತು MMTC PIMP ಅಂತ. ನಾನು MMTCಗೆ ಹೋಗ್ತೀನಿ. 4,268 ರೂಪಾಯಿ ಗ್ರಾಮ್ಗೆ ಈಗಿನ ಬೆಲೆ ಇದೆ. ಇಲ್ಲಿ ನೀವು 100 ರೂಪೀಸ್ ಹಾಕಿದ್ರೆ 0.0234 ಗ್ರಾಮ್ ಸಿಗುತ್ತೆ ಅಂತ ತೋರಿಸ್ತಾ ಇದೆ. ಪಾವತಿ ಮಾಡಿ ಆ ಬಂಗಾರವನ್ನ ಖರೀದಿ ಮಾಡಬಹುದು. ಇಲ್ಲಿ ಏನಾದರೂ ನಿಮಗೆ ಫೋನ್ ಪೇ ವ್ಯಾಲೆಟ್ ನಲ್ಲಿ ಹಣ ಇತ್ತು ಅಂದ್ರೆ ಅದನ್ನೇ ನೀವು ಪೇ ಮಾಡಬಹುದು, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದ ಅಥವಾ ಡೆಬಿಟ್ ಕಾರ್ಡ್ ಇಂದ, ಕ್ರೆಡಿಟ್ ಕಾರ್ಡ್ ಇಂದ ಪೇ ಮಾಡಬಹುದು. ಇಲ್ಲಿ ಕೂಡ ಬೇರೆ ಬೇರೆ ಅವಕಾಶಗಳನ್ನ ಕೊಡಲಾಗಿದೆ. ನಾನು ನನ್ನ ಫೋನ್ ಪೇ ವ್ಯಾಲೆಟ್ ನಿಂದ ಖರೀದಿ ಮಾಡ್ತೀನಿ. ಈಗ 0.234 ಗ್ರಾಮ್ ನನ್ನ ಲಾಕರ್ಗೆ ಆ್ಯಡ್ ಆಗಿದೆ. ಇಲ್ಲಿ ನನಗೆ ತೋರಿಸ್ತಾ ಇದೆ ನಾನೀಗ 100 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಆದರೆ ನಾನು ಇವತ್ತೇ ಮಾರ್ಲಿಕ್ಕೆ ಹೋದ್ರೆ 93.87 ಪೈಸೆ ಅಷ್ಟೇ ಸಿಗುತ್ತೆ. ಉಳಿದಿದ್ದು ಅವರ ಕಮಿಷನ್ ಆಗಿರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರೆ ನಾನಿಲ್ಲಿ ಮಾರಾಟವನ್ನ ಕೂಡ ಮಾಡಬಹುದು. ನೀವು ಬಂಗಾರವನ್ನ ಖರೀದಿ ಮಾಡಿದ 24 ಗಂಟೆಯ ಬಳಿಕ ಮಾತ್ರ ನೀವು ಮಾರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗಲೇ ಖರೀದಿ ಮಾಡಿ ಈಗಲೇ ಮಾರಲಿಕ್ಕೆ ಆಗೋದಿಲ್ಲ. ಇವತ್ತು ಖರೀದಿ ಮಾಡಿದ್ರೆ ನಾಳೆ ನೀವು ಮಾರಾಟ ಮಾಡಬಹುದು. ಡೆಲಿವರಿ ಆಪ್ಷನ್ ಇದೆ. ಇಲ್ಲಿ ಬೇರೆ ಬೇರೆ ಗ್ರಾಮ್ಗಳ ಬಂಗಾರದ ನಾಣ್ಯಗಳಿರುತ್ತೆ. ನೀವು ಅಷ್ಟು ಬಂಗಾರ ಆದಾಗ, ಈಗ 1 ಗ್ರಾಮ್ ಆಯ್ತು ಅಂದ್ರೆ ಆ 1 ಗ್ರಾಮ್ನ ನಾಣ್ಯವನ್ನ ತರಿಸ್ಕೊಳ್ಬಹುದು, ಅಥವಾ 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್, ಈ ರೀತಿ ನಿಮಗೆ ಬೇಕಾದಂತ ನಾಣ್ಯವನ್ನ ತರಿಸ್ಕೊಳ್ಬಹುದು. ಇನ್ನು ಗೂಗಲ್ ಪೇ ಅಲ್ಲಿ ಹೇಗೆ ಬಂಗಾರವನ್ನ ಖರೀದಿ ಮಾಡಬಹುದು ನೋಡೋಣ. ಸ್ಕ್ರಾಲ್ ಡೌನ್ ಮಾಡಿದ್ರೆ ವ್ಯಾಪಾರಗಳು ವಿಭಾಗದಲ್ಲಿ ಗೋಲ್ಡ್ ವ್ಯಾಲ್ಯೂಟ್ ಅಂತ ಇರುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ನಾನು ಖರೀದಿ ಮಾಡಿರುವಂತಹ ಮತ್ತು ಮಾರಾಟ ಮಾಡಿರುವಂತಹ ಹಿಸ್ಟರಿಯನ್ನ ನೋಡಬಹುದು. ಹಾಗೇನೆ ಖರೀದಿಸಿ ಅಂತ ಇದೆಯಲ್ಲ, ಇದನ್ನ ಟ್ಯಾಪ್ ಮಾಡಿ ಹಣವನ್ನ ನಮೂದು ಮಾಡಬೇಕು. 100 ರೂಪಾಯಿಗೆ 23.4 mg ಬರುತ್ತೆ, ಗ್ರಾಮ್ ಅಲ್ಲ mg. ಗೂಗಲ್ ಪೇನಲ್ಲಿ ಮಾತ್ರ ನಮ್ಮ ಗೂಗಲ್ ಪೇ ಲಿಂಕ್ ಆಗಿರುವಂಥ ಬ್ಯಾಂಕ್ ಅಕೌಂಟಿಂದ ಹಣ ಕಟ್ ಆಗುತ್ತೆ. ಅಥವಾ ಇಲ್ಲಿ ಕೆಳಗಡೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ, ಅದು ಈ ಥರ UPI ಆ್ಯಪ್ ಬಳಸಿ ಅಂತ. ಬೇರೆ ಆ್ಯಪ್ ಮೂಲಕ ಪೇಟಿಎಂ ಇರ್ಬೋದು, ಫೋನ್ ಪೇ ಇರ್ಬೋದು, ಅದರ ಮೂಲಕ ಕೂಡ ಪೇ ಮಾಡ್ಬೋದು. ಇಲ್ಲಿ ಪಾವತಿಸಲು ಮುಂದುವರಿಯಿರಿ ಇದೆಯಲ್ಲ, ಅದನ್ನ ಟ್ಯಾಪ್ ಮಾಡಿದಾಗ UPI ಪಿನ್ ಅನ್ನ ಕೇಳುತ್ತೆ. ನಮ್ಮ 6 ಅಂಕಿಗಳ ಪಿನ್ ಅನ್ನ ಹಾಕಿದ ಬಳಿಕ ಪೇಮೆಂಟ್ ಪ್ರಾಸೆಸ್ ಆಗಿ ನಾವು ಖರೀದಿ ಮಾಡಿರುವಂತಹ ಬಂಗಾರ ನಮ್ಮ ಖಾತೆಗೆ ಸೇರಿಸಲ್ಪಡುತ್ತೆ.
123.4 mg ಅಷ್ಟು ಬಂಗಾರ ನನ್ನ ಖಾತೆಯಲ್ಲಿ ಇದೆ. ಇದನ್ನ ಕೂಡ ನಾನು ಯಾವಾಗ ಬೇಕಿದ್ರೂ ಮಾರಾಟ ಮಾಡಬಹುದು. ಮಾರಾಟ ಮಾಡಲಿಕ್ಕೆ ಇಲ್ಲಿ ಮಾರಾಟ ಮಾಡಿ ಅನ್ನುವಂಥ ಒಂದು ಬಟನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಮಾರಾಟದ ಬೆಲೆ 4 ರೂಪಾಯಿ ಇದೆ mgಗೆ. ಪ್ರಸ್ತುತ ಬ್ಯಾಲೆನ್ಸ್ ನನ್ನ ಲಾಕರ್ನಲ್ಲಿ 123.4 mg ಇದೆ. 123.4 mg ಅನ್ನು ಹಾಕಿದ್ರೆ 494 ರೂಪಾಯಿ 95 ಪೈಸೆ ನನ್ನ ಅಕೌಂಟಿಗೆ ಜಮೆ ಆಗುತ್ತೆ. ಈ ಬಗೆಯಲ್ಲಿ ನೀವು ನಿಮಗೆ ಅನುಕೂಲವಾದ ಯಾವುದಾದ್ರೂ ಒಂದು ಆ್ಯಪ್ನಲ್ಲಿ ಪ್ರತಿನಿತ್ಯ ಒಂದಿಷ್ಟು ಹಣವನ್ನ ಬಂಗಾರದ ಮೇಲೆ ಹೂಡಿಕೆ ಮಾಡಬಹುದು. ಅದು ದೊಡ್ಡ ಮಟ್ಟದಲ್ಲಿ ಆದಾಗ 4 ಗ್ರಾಮ್ 5 ಗ್ರಾಮ್ನಷ್ಟು ಆದಾಗ ಬಂಗಾರವನ್ನೇ ಬೇಕಿದ್ರೂ ನೀವು ಮನೆಗೆ ತರಿಸ್ಕೊಳ್ಬಹುದು, ಅಥವಾ ನಿಮಗೆ ಅಲ್ಲಿ ಲಾಭ ಬರ್ತಾ ಇತ್ತು ಮಾರಾಟ ಮಾಡಿದ್ರೆ ಅಂದ್ರೆ ಅದರಲ್ಲೇ ನೀವು ಮಾರಾಟವನ್ನ ಕೂಡ ಮಾಡಬಹುದು. ನೋಡಿದ್ರಲ್ಲ ಗೆಳೆಯರೆ, ಈ ಆ್ಯಪ್ಗಳಲ್ಲಿ ನೀವು ಬಂಗಾರದ ಮೇಲೆ ಹೂಡಿಕೆ ಮಾಡಬಹುದು, ಬಂಗಾರವನ್ನ ಖರೀದಿ ಮಾಡಬಹುದು ಮತ್ತು ನೀವು ಕೂಡಿಟ್ಟಂತಹ ಬಂಗಾರವನ್ನ ಬೇಕಿದ್ರೆ ಮನೆಗೆ ತರಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವೇನಾದ್ರೂ ವ್ಯಾಪಾರಿಗಳಾಗಿದ್ರೆ ಪಿಗ್ಮಿ ಕಟ್ಟೋ ತರ ಪ್ರತಿದಿನ 150ಕ್ಕೆ ಈ ಬಂಗಾರದ ಮೇಲೆ ನೀವು ಹೂಡಿಕೆಯನ್ನ ಮಾಡಬಹುದು ಈ ಆ್ಯಪ್ಗಳಲ್ಲಿ. ಅಥವಾ ಬಂಗಾರದ ಬೆಲೆ ಜಾಸ್ತಿಯಾಗಿ ನಿಮಗೆ ಅಲ್ಲೊಂದು ಒಳ್ಳೆ ಲಾಭ ಬರ್ತಾ ಇದೆ ಅಂದ್ರೆ ನೀವು ಅಲ್ಲಿಯೇ ಮಾರಾಟ ಮಾಡಿ ಹಣವನ್ನ ವಾಪಸ್ ತಗೊಳ್ಬಹುದು. ಈ ವಿಡಿಯೋದಿಂದ ನಿಮಗೆ ಅನುಕೂಲ ಆಗುತ್ತೆ ಅನ್ಕೊಳ್ತೀನಿ.